ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನಿನ್ನೆ ಇಡೀ ದೇಶ ಒಂದು ದಾರುಣ ಘಟನೆಗೆ ಸಾಕ್ಷಿಯಾಗ್ಬಿಡ್ತು. ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಹಾಗೂ ಒಟ್ಟು 5 ಜನರಿದ್ದಂಥ ವಿಮಾನ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಸ್ಫೋಟ ಆಗುವ ಮುಖಾಂತರ 5 ಜನ ಮೃತಪಟ್ಟುಬಿಟ್ರು. ಇವತ್ತು DCM ಅಜಿತ್ ಪವಾರ್ ಅವರ ಒಂದು ಅಂತಿಮ ವಿಧಿವಿಧಾನಗಳನ್ನು ಪೂರೈಸುವ ಮುಖಾಂತರ ಅವರು ಪಂಚಭೂತಗಳಲ್ಲಿ ಲೀನ ಆಗ್ತಾ ಇದ್ದಾರೆ. ದೇಶದಲ್ಲಿರ್ಬೋದು ಅಥವಾ ವಿದೇಶದಲ್ಲಿರ್ಬೋದು, ಯಾವುದೇ ಒಂದು ವಿಮಾನ ಅಪಘಾತ ಸಂಭವಿಸಿದರೆ ಅದ್ರ ಜೊತೆ ಒಂದಷ್ಟು ಕಾನ್ಸ್ಪಿರಸಿ ಉಟ್ಕೊಳ್ಳೋದು ಸಹಜ. ಅದನ್ನು ನೀವು ಏನು ದುಬೈ ಏರ್ ಶೋನಲ್ಲಿ ತೇಜಸ್ ವಿಮಾನ ಪತನದಿಂದ ಹಿಡಿದು ಅಹಮದಾಬಾದ್ನಲ್ಲಾದಂಥ ವಿಮಾನ ದುರಂತದವರೆಗೂ ಎಲ್ಲ ಕಡೆ ಹೋದರೂ ಸಹ ಯಾವುದೋ ಒಂದು ಕಾನ್ಸ್ಪಿರಸಿ ಆ ಒಂದು ಪ್ರಕರಣದ ಸುತ್ತ ಉಟ್ಕೊಳ್ಳೋದನ್ನು ನಾವು ಇಂದಿನ ಪ್ರಕರಣಗಳಲ್ಲಿ ನೋಡ್ಕೊಂಡಿದ್ದೀವಿ. ಅದೇ ರೀತಿ ಈಗ ಅಜಿತ್ ಪವಾರ್ ಸಾವಿನ ಸುತ್ತಲೂ ಸಹ ಒಂದಷ್ಟು ಕಾನ್ಸ್ಪಿರಸಿಗಳು ಉಟ್ಕೊಳ್ತಾ ಇದ್ದಾವೆ. ಇದಕ್ಕೆ ಕಾರಣ ಎಂಬಂತೆ ಏನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಕೂಡ ಒಂದು ಆರೋಪವನ್ನು ಮಾಡ್ತಾರೆ. ಈ ಒಂದು ಪ್ರಕರಣವನ್ನು ಸುಪ್ರೀಂ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಅಂತೇಳಿ ಮಮತಾ ಬ್ಯಾನರ್ಜಿ ಹೇಳಿದ್ರೆ, ಇದಕ್ಕೆ AICC ಪ್ರಧಾನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಅಂತ ಇದ್ದಾರೆ. ಹಾಗಾದರೆ ಅಜಿತ್ ಪವಾರ್ ಸಾವಿನ ಸುತ್ತ ಉಟ್ಕೊಂಡಿರ್ತಕ್ಕಂಥ ಕಾನ್ಸ್ಪಿರಸಿಗಳೇನು, ಯಾಕೆ ಈ ಕಾನ್ಸ್ಪಿರಸಿಗಳು ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದ್ದಾವೆ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ. ವೀಕ್ಷಕರೇ, ನಿನ್ನೆ ಬೆಳಗ್ಗೆ 8:45 ಇಡೀ ದೇಶ ಸಂತಾಪದಲ್ಲಿ ಮುಳುಗುವಂತೆ ಮಾಡಿದ್ದು ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಮತ್ತು ಅವರು ಪ್ರಯಾಣ ಮಾಡ್ತಾ ಇದ್ದಂಥ ವಿಮಾನ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಬೆಳಗ್ಗೆ 8:45ಕ್ಕೆ ಇನ್ನೇನು ಇಳಿಬೇಕಾಗಿತ್ತು, ಇಳಿಯುವಂಥ ಸಂದರ್ಭದಲ್ಲೇ ಒಂದು ಕ್ರ್ಯಾಶ್ ಆಗಿ ಸುಟ್ಟು 5 ಜನ ಮೃತಪಟ್ಟಿರ್ತಕ್ಕಂಥದ್ದು. ಇದು ದೇಶದ ರಾಜಕೀಯದಲ್ಲಿ ಮತ್ತು ರಾಜಕೀಯಕ್ಕೆ ಒಂದು ಉತ್ತಮ ಕೊಡುಗೆ ಕೊಡುವ ರಾಜಕೀಯ ನಾಯಕರುಗಳ ಮನಸ್ಸಲ್ಲಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಸದ್ಯ ಈ ಬಗ್ಗೆ ಸಾಕಷ್ಟು ತನಿಖೆಗಳು ನಡೀತಾ ಇದೆ. DGCA ತನಿಖೆ ಮಾಡ್ತಾ ಇದೆ, ಜೊತೆಗೆ ಲೋಕಲ್ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರ ವಿಧಿವಿಧಾನಗಳು ಮತ್ತು ಅವರ ಅಂತಿಮ ಯಾತ್ರೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಇದರ ನಡುವೆ ಈಗ ದೇಶಾದ್ಯಂತ ಈ ಒಂದು ಪ್ರಕರಣದ ಸುತ್ತ ಒಂದಷ್ಟು ಕಾನ್ಸ್ಪಿರಸಿಗಳು ಚರ್ಚೆಗೆ ಬಂದಿದ್ದಾವೆ. ಹಾಗಾದರೆ ಯಾವೆಲ್ಲ ಚರ್ಚೆಗಳು ಕಾನ್ಸ್ಪಿರಸಿಯಲ್ಲಿದ್ದಾವೆ, ಯಾಕೆ ಈ ಒಂದು ವಿಚಾರಗಳನ್ನು ಅಜಿತ್ ಪವಾರ್ ಸಾವಿನ ಜೊತೆ ತಳುಕು ಹಾಕಲಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಮೊದಲನೇದಾಗಿ ಈ ಒಂದು ಪ್ರಕರಣದಲ್ಲಿ ತಳುಕು ಹಾಕ್ಕೊಳ್ಳುವಂಥದ್ದು 400 ಕೋಟಿ ದರೋಡೆ ಕೇಸ್. ಎಸ್, ಅಜಿತ್ ಪವಾರ್ ಸಾವಿಗೂ 400 ಕೋಟಿ ದರೋಡೆಗೂ ಏನು ಕೆಲ ದಿನಗಳಿಂದ ಮಹಾರಾಷ್ಟ್ರ, ಗೋವಾ ಹಾಗೆಯೇ ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆಯಲ್ಲಿದೆ. 400 ಕೋಟಿ ದರೋಡೆ ಪ್ರಕರಣ, ಚಾರ್ಲಾ ಘಾಟ್ನಲ್ಲಿ ನಡೆದಂಥ ಈ ಪ್ರಕರಣದ ಸುತ್ತ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಇದರಲ್ಲಿ ಅಜಿತ್ ಪವಾರ್ಗೆ ಲಿಂಕ್ ಏನು ಅಂತೇಳಿ ನಿಮಗೆ ಪ್ರಶ್ನೆ ಬಂದರೆ, ಅಜಿತ್ ಪವಾರ್ ಮಹಾರಾಷ್ಟ್ರ ಸರ್ಕಾರದ DCM ಜೊತೆಗೆ ಹಣಕಾಸು ಸಚಿವರು ಅಜಿತ್ ಪವಾರ್ ಆಗಿದ್ದರು ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಜೊತೆಗೆ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ, ಪ್ರಕರಣವನ್ನು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಮಹಾರಾಷ್ಟ್ರ ಸರ್ಕಾರ. ಜೊತೆಗೆ ಏನು ಈ ಒಂದು ಪ್ರಕರಣದ ಸುತ್ತ ಒಂದಷ್ಟು ಆಡಿಯೋಗಳು ವೈರಲ್ ಆಗಿದ್ದಾವೆ. ಈ ಆಡಿಯೋಗಳಲ್ಲಿ ಕೆಲವು ರಾಜಕೀಯ ನಾಯಕರುಗಳ ಹೆಸರುಗಳು ಬಂದಿದ್ದಾವೆ. ಇದು ಸುಮಾರು ಅಕ್ಟೋಬರ್ 16ರಿಂದ ನಡೆದಿರ್ತಕ್ಕಂಥ ಘಟನೆ. ಅಲ್ಲಿಂದ ಇಲ್ಲಿವರೆಗೂ ಯಾವೊಬ್ಬ ಮಹಾರಾಷ್ಟ್ರದ ರಾಜಕೀಯ ನಾಯಕ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಚಕಾರೆತ್ತಿರಲಿಲ್ಲ. ಜನವರಿ ಅಂದರೆ ಏನು ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮಹಾರಾಷ್ಟ್ರದಲ್ಲಿ ಆಯಿತು. ಈ ಚುನಾವಣೆಗಳು ಮುಗಿಯುವವರೆಗೂ ಸಹ ಯಾವುದೇ ಒಬ್ಬ ರೂಲಿಂಗ್ ಪಾರ್ಟಿ ನಾಯಕರು ಈ ಒಂದು ಪ್ರಕರಣದ ಬಗ್ಗೆ ಧ್ವನಿಯನ್ನು ಎತ್ತಿರಲಿಲ್ಲ. ಅದರಲ್ಲೂ ಹಣಕಾಸು ಸಚಿವರಾಗಿದ್ದುಕೊಂಡು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದುಕೊಂಡು ಅಜಿತ್ ಪವಾರ್ ಅಂತೂ ಈ ಪ್ರಕರಣದ ಬಗ್ಗೆ ಎಲ್ಲೂ ಸಹ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಈ ಒಂದು ರಾಬರಿ ವಿಚಾರ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಚರ್ಚೆ ಆಗ್ತಾ ಇರೋ ಹೊತ್ತಲ್ಲಿ ಈ ರೀತಿಯಾಗಿ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿರ್ತಕ್ಕಂಥದ್ದು ಮತ್ತು ಆ ಪ್ರಕರಣದ ಬಗ್ಗೆ ಅವರು ವಹಿಸಿದ್ದಂಥ ಮೌನ. ಯಾಕಂತಂದರೆ ಒಂದು ರಾಜ್ಯದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರದೇ ರಾಜ್ಯದಲ್ಲಿ, ಅವ್ರದೇ ಆಡಳಿತ ಇರತಕ್ಕಂಥ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ದರೋಡೆಗೆ ಸಾಕ್ಷಿಯಾಗಿದೆ, ಪ್ರಕರಣ ದಾಖಲಾಗಿದೆ, ಅದರ ಬೆನ್ನಲ್ಲೇ ಚುನಾವಣೆಗಳಾಗಿದ್ದಾವೆ. ಆದರೆ ಯಾವೊಬ್ಬ ನಾಯಕ ಈ ಒಂದು ವಿಚಾರವನ್ನು ಚುನಾವಣೆಯಲ್ಲಿ ತೆಗೆದುಕೊಂಡು ಬಂದಿಲ್ಲ ಅಂತಂದರೆ ಇದರಲ್ಲಿ ಏನೋ ಒಂದು ರಾಜಕೀಯ ನಾಯಕರುಗಳಿಗೆ ಇದ್ದಂಥ ಕಾನ್ಸ್ಪಿರಸಿ ಇರ್ಬೋದು. ಇದು ಕೂಡ ಅಜಿತ್ ಪವಾರ್ ಸಾವಿಗೆ ಕಾರಣ ಆಗಿರಬಹುದಾ ಅನ್ನೋ ಚರ್ಚೆಗಳು ಓಡಾಡ್ತಾ ಇರ್ತಕ್ಕಂಥದ್ದು. ಆದರೆ ಇದಕ್ಕೆ ಯಾವುದೇ ರೀತಿಯ ಎವಿಡೆನ್ಸ್ಗಳಿಲ್ಲ. ಸದ್ಯ SIT 4 ಜನರನ್ನು ಅರೆಸ್ಟ್ ಮಾಡಿದೆ. ಹಣ ಎಲ್ಲಿ ಹೋಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಹೀಗಾಗಿ ಇದೊಂದು ಕಾನ್ಸ್ಪಿರಸಿ ಥಿಯರಿ ಆಗಿ ಸದ್ಯ ಉಳಿದುಕೊಂಡಿರ್ತಕ್ಕಂಥದ್ದು.
ಇನ್ನು ಈ ಒಂದು ಕಾನ್ಸ್ಪಿರಸಿಯನ್ನು ಬಿಟ್ಟು ಎರಡನೇ ಕಾನ್ಸ್ಪಿರಸಿಗೆ ಬರೋದಾದರೆ ಮಿಡ್ ಡೇ ಕಾಲ್ ಈ ಒಂದು ಪ್ರಕರಣದಲ್ಲಿ ಕೊಟ್ಟಿಲ್ಲ. ವೀಕ್ಷಕರೇ, ನಿಮಗೆ ನೆನಪಿರಲಿ, ಸಾಮಾನ್ಯವಾಗಿ ವಿಮಾನಗಳು ಸಡನ್ನಾಗಿ ಯಾವುದಾದ್ರೂ ಒಂದು ಡೇಂಜರಸ್ ಕಂಡೀಷನ್ಗೆ ಹೋಗಿದ್ದಾವೆ ಅಂತಂದರೆ ರೇಡಿಯೋ ಕಮ್ಯುನಿಕೇಷನಲ್ಲಿ ಫ್ಲೈಟ್ನ ಪೈಲಟ್ಗಳು ಒಂದು ಕಮ್ಯುನಿಕೇಟ್ ಮಾಡ್ತಾರೆ, ಮಿಡ್ ಡೇ ಕಾಲ್ ಅಂತಾರೆ. ಇದನ್ನು ಮಿಡ್ ಡೇ ಕಾಲ್ ಕೊಟ್ಟಿದ್ದಾರೆ ಅಂದರೆ ಆ ತುರ್ತು ಅಚಾನಕ್ಕಾಗಿ ಅಲ್ಲಿ ಒಂದು ಅಪಘಾತ ಆಗುವಂಥ ಸಂಭವ ಇದೆಯಾ ಅಥವಾ ಫ್ಲೈಟು ಎಮರ್ಜೆನ್ಸಿಯಲ್ಲಿದೆ ಅನ್ನೋ ಸೂಚನೆಯನ್ನು ಈ ಒಂದು ಮಿಡ್ ಡೇ ಕಾಲ್ ಕೊಡುವಂಥದ್ದು. ಆದರೆ ಈ ಒಂದು ಪ್ರಕರಣದಲ್ಲಿ ಮೊದಲ ಬಾರಿಗೆ 8:35 ಸುಮಾರಿಗೆ ಈ ಒಂದು ವಿಮಾನವನ್ನು ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡಲಾಗುತ್ತೆ. ಆದರೆ ವಿಮಾನವನ್ನು ಲ್ಯಾಂಡ್ ಮಾಡೋಕ್ಕಾಗಲ್ಲ, ಕಾರಣ ಅದಕ್ಕೆ ಫಾಗ್ ಜಾಸ್ತಿ ಇರೋದ್ರ ಕಾರಣ ರನ್ವೇ ಕಾಣಿಸೋದಿಲ್ಲ. ನಂತರ 8:43ಕ್ಕೆ ATC ಇಂದ ಲ್ಯಾಂಡಿಂಗ್ಗೆ ಕ್ಲಿಯರೆನ್ಸ್ ಸಿಗುವಂಥದ್ದು. ಲ್ಯಾಂಡಿಂಗ್ಗೆ ಕ್ಲಿಯರೆನ್ಸ್ ಸಿಕ್ಕ ಕೂಡಲೇ ಕಮ್ಯುನಿಕೇಷನ್ ಕಟ್ ಆಗಿದೆ ಅಂತೇಳಿ DGCA ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಕಾನ್ಸ್ಪಿರಸಿ ಈ ಒಂದು ವಿಚಾರದಲ್ಲಿ ಉಟ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ 8:43ಕ್ಕೆ ಕ್ಲಿಯರೆನ್ಸ್ ಕಾಲನ್ನು ತೆಗೆದುಕೊಂಡಂಥ ಪೈಲಟ್ ಆ ರೀತಿಯಾಗಿ ಏನಾದರೂ ದುರಂತದ ಲಕ್ಷಣಗಳು ಕಾಣಿಸ್ಕೊಂಡಿದ್ದರೆ ಮಿಡ್ ಡೇ ಕಾಲ್ ಕೊಡಬೇಕಾಗಿತ್ತು. ಆದರೆ ಮಿಡ್ ಡೇ ಕಾಲ್ ಯಾಕೆ ಕೊಟ್ಟಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಈಗ DGCAಯನ್ನು ಕಾಡ್ತಾ ಇರ್ತಕ್ಕಂಥದ್ದು. ಇದೇ ಆ್ಯಂಗಲ್ನಲ್ಲಿ ಈಗ ತನಿಖೆ ಕೂಡ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಮಿಡ್ ಡೇ ಕಾಲ್ ಏನಾದರೂ ಕೊಟ್ಟಿದ್ದಿದ್ರೆ, ಹೌದು ಫ್ಲೈಟಲ್ಲಿ ಸಡನ್ನಾಗಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿದೆ, ಹೀಗಾಗಿ ಮಿಡ್ ಡೇ ಕಾಲ್ ಕೊಟ್ಟಿದ್ದಾರೆ ಅಂತೇಳಿ ಎಣಿಸಬಹುದಾಗಿತ್ತು. ಆದರೆ ಮಿಡ್ ಡೇನೇ ಕಾಲೇ ಕೊಟ್ಟಿಲ್ಲ, ಲ್ಯಾಂಡಿಂಗ್ ಮಾಡೋದಕ್ಕೆ ಕ್ಲಿಯರೆನ್ಸನ್ನು ನೀಡಲಾಗಿದೆ. ಆದರೂ ಸಹ ಲ್ಯಾಂಡಿಂಗ್ ಆಗದೆ ಏಕಾಏಕಿ ವಿಮಾನ ಪತನ ಆಗುತ್ತಂದರೆ ಏನಾಗಿತ್ತು ಅಸಲಿಗೆ? 43ಕ್ಕೆ ಏನು ಕ್ಲಿಯರೆನ್ಸ್ಗೆ ಒಂದು ATC ಇಂದ ಮಾಹಿತಿ ಹೋಗುತ್ತೆ, ಅದಾದ ಬಳಿಕ 1 ನಿಮಿಷದಲ್ಲಿ ವಿಮಾನ ಪತನ ಆಗುತ್ತೆ. ಆದರೆ ಈ 1 ನಿಮಿಷದ ಅವಧಿಯಲ್ಲಿ ಯಾವುದೇ ರೀತಿಯ ಕಮ್ಯುನಿಕೇಷನ್ ಆಗೋದಿಲ್ಲ ಅಂತಂದರೆ ಇದರಲ್ಲಿ ಏನಿರ್ಬೋದು ಅಂತೇಳಿ ಈಗ ಸದ್ಯ DGCA ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದು. ಇದು ಮೊದಲನೇದಾಗಿ. ಎರಡನೇದಾಗಿ ಒಂದು ಈ ಪ್ರಕರಣದ ಸುತ್ತ ಇರತಕ್ಕಂಥ ಕಾನ್ಸ್ಪಿರಸಿ, ಮಿಡ್ ಡೇ ಕಾಲ್ ಯಾಕೆ ಕೊಟ್ಟಿಲ್ಲ ಅನ್ನೋದು ಒಂದು ದೊಡ್ಡ ರೀತಿಯಲ್ಲಿ ಈಗ DGCA ಅಧಿಕಾರಿಗಳನ್ನು ಕಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮೂರನೇ ಕಾರಣಕ್ಕೆ ಬರೋದಾದರೆ, ಮೂರನೇ ಕಾರಣ ವಿಂಗ್ ರೋಲ್. ಎಸ್, ಈ ಒಂದು ಪ್ರಕರಣದಲ್ಲಿ ಸ್ಥಳೀಯರ ಮಾಹಿತಿ ಪ್ರಕಾರ ವಿಮಾನ ನೆಲಕ್ಕುರುಳುವ ಮುನ್ನ ವಿಂಗ್ ರೋಲನ್ನು ಆಗಿತ್ತು. DGCA ಒಂದು ಪ್ರಾಥಮಿಕ ಮಾಹಿತಿಯಲ್ಲಿ ಹೇಳಲಾಗಿತ್ತು, ಮೊದಲ ಬಾರಿಗೆ ಲ್ಯಾಂಡಿಂಗ್ ಮಾಡೋದಕ್ಕೆ ವಿಮಾನವನ್ನು ಪ್ರಯತ್ನ ಪಡಲಾಯಿತು, ಆದರೆ ಲ್ಯಾಂಡಿಂಗ್ ಸಾಧ್ಯ ಆಗಲಿಲ್ಲ, ಫಾಗ್ ಇತ್ತು, ರನ್ವೇ ಕಾಣಿಸ್ತಾ ಇರಲಿಲ್ಲ, ಹೀಗಾಗಿಯೇ ಇದು ಕ್ರ್ಯಾಶ್ ಆಗಿರಬಹುದು ಅನ್ನೋ ಒಂದು ಪ್ರಾಥಮಿಕ ಮಾಹಿತಿಗಳು ಬಂದಿದ್ವು. ಆದರೆ ಈಗ ಅಲ್ಲಿಯ ಸ್ಥಳೀಯರು ಈ ಒಂದು ಲ್ಯಾಂಡಿಂಗನ್ನು ಅಥವಾ ವಿಮಾನ ಸ್ಫೋಟ ಆಗಿದ್ದನ್ನು ನೋಡಿದಂಥ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು, ವಿಮಾನ ಕೆಳಗಡೆ ಇಳಿಯೋದಕ್ಕೆ ಮುನ್ನ ವಿಂಗ್ ರೋಲ್ ಆಗಿತ್ತು. ಅಂದರೆ ಟೆಕ್ನಿಕಲ್ ಫೇಲ್ಯೂರ್ ಕೇವಲ ಲ್ಯಾಂಡಿಂಗ್ ವಿಚಾರದಲ್ಲೇ ಆಗಿರಲಿಲ್ಲ, ಇಡೀ ವಿಮಾನದಲ್ಲೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತ ಅನ್ನೋ ಒಂದು ಪ್ರಶ್ನೆಯನ್ನು ಇದು ಮುಂದೆ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯಾಕೆ ಒಬ್ಬ DCM ಪ್ರಯಾಣ ಮಾಡುವಂಥ ವಿಮಾನದಲ್ಲಿ ಇಷ್ಟು ಲೋಪದೋಷಗಳಿದ್ದಾಗ್ಯೂ ಯಾಕೆ ವಿಮಾನ ರನ್ ಆಯಿತು ಅನ್ನೋ ಪ್ರಶ್ನೆಗಳು ಇದರ ಜೊತೆಯಲ್ಲೇ ಉಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಏನು ರೋಲ್ ಆಯಿತು ವಿಮಾನ ಲ್ಯಾಂಡಿಂಗ್ ಆಗಬೇಕಾದ್ರೆ, ಇದು ಕೂಡ ಎಲ್ಲೋ ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಜನರ ಮುಂದೆ ಇಡ್ತಾ ಇದೆ. ಯಾಕೆ DCM ಯಾಕಂದರೆ ರಾಜಕೀಯ ನಾಯಕರ ವೇಳಾಪಟ್ಟಿಗಳು ಸಡನ್ನಾಗಿ ಬದಲಾಗ್ತವೆ, ಸಡನ್ನಾಗಿ ಎಲ್ಲಿಗೂ ಹೋಗಬೇಕಾಗುತ್ತೆ, ಅವರು ವಿಮಾನಗಳನ್ನು ಅತಿ ತುರ್ತಾಗಿ ಬಳಸ್ತಾರೆ. ಇಂಥ ರಾಜಕೀಯ ನಾಯಕರು ಬಳಸುವಂಥ ವಿಮಾನಗಳು ಈ ರೀತಿಯಾಗಿ ಅಪಘಾತಕ್ಕೀಡಾದಾಗ ಯಾಕೆ ಇವುಗಳನ್ನು ಸರ್ವ ರೀತಿ ಸಿದ್ಧವಾಗಿ ಇಟ್ಟಿರಲ್ಲ ಅನ್ನೋ ಪ್ರಶ್ನೆ ಈಗ ಉಟ್ಕೊಳ್ತಾ ಇರ್ತಕ್ಕಂಥದ್ದು. ಈ ವಿಂಗ್ ರೋಲ್ ಕೂಡ ಈ ಒಂದು ಕಾನ್ಸ್ಪಿರಸಿಯ ಭಾಗವಾಗಿ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಈ ಮೂರು ಕಾನ್ಸ್ಪಿರಸಿಗಳ ಜೊತೆಗೆ ಮತ್ತೊಂದು ಕಾನ್ಸ್ಪಿರಸಿ ಕೂಡ ಈ ಒಂದು ಪ್ರಕರಣದಲ್ಲಿದೆ, ಆದರೆ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ ಅನ್ನೋ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಅದೇನಂತಂದರೆ BMC ಚುನಾವಣೆ. ನಿಮಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳು ನಡೆಯಿತು. ಇದರಲ್ಲಿ BJP ಏಕೈಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಗೆದ್ದಿರ್ತಕ್ಕಂಥದ್ದು. ಆದರೆ ಯಾರಿಗೂ ಸಹ ಬಹುಮತವನ್ನು ಬಂದಿಲ್ಲ. ಆದರೆ ಏನು ಮಹಾಯುತಿ ಕೊಯ್ಲೇಷನ್ಸ್ ಇತ್ತು, ಇವರಿಗೆ ಒಂದು ಸ್ಪಷ್ಟವಾದಂಥ ಸರಳ ಬಹುಮತ ಇರತಕ್ಕಂಥದ್ದು. ಹೀಗಾಗಿ NCP ಕೂಡ ಅದರ ಭಾಗವಾಗಿರ್ತಕ್ಕಂಥದ್ದು. ಜೊತೆಗೆ ಮೇಯರ್ ಹುದ್ದೆಗೆ ಸಾಕಷ್ಟು ತಿಕ್ಕಾಟ ನಡೀತಾ ಇದೆ. ಈ ಮೇಯರ್ ಯಾರಾಗ್ತಾರೆ, ಯಾವ ಇದರಿಂದ ಆಗ್ತಾರೆ ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. BMCಗೆ ಸಂಬಂಧಿಸಿದಂತೆ BMC ಇಡೀ ದೇಶದ ಒಂದು ದೊಡ್ಡ ಮತ್ತು ಶ್ರೀಮಂತ ನಗರ ಪಾಲಿಕೆ ಆಗಿರ್ತಕ್ಕಂಥದ್ದು ಮುಂಬೈ. ಇಂಥ ಕಾರ್ಪೊರೇಷನ್ಗೆ ಒಂದು ಮೇಯರ್ ಮಾಡುವಂಥದ್ದು ಎಲ್ಲರಿಗೂ ಸಹ ಘನತೆ ವಿಚಾರ. ಇದರಲ್ಲಿ ಏನು ಮಹಾಯುತಿಯ ಪಾರ್ಟ್ ಆಗಿತ್ತು NCP,
ಪಿ ಇಲ್ಲಿ 3 ಸೀಟ್ಗಳನ್ನು ಗೆದ್ದಿರ್ತಕ್ಕಂಥದ್ದು. ಇದು ಕೂಡ ಈ ಒಂದು ಕಾನ್ಸ್ಪಿರಸಿಯ ಭಾಗನ ಅನ್ನೋ ಚರ್ಚೆಗಳಿದ್ದಾವೆ. ಆದರೆ NCP ಗೆದ್ದಿದ್ದು 3 ಸೀಟು. ಈ 3 ಸೀಟಿಂದ ಏನು ಈ ಒಂದು ಮೇಯರ್ ಯಾರಾಗಬೇಕು ಅನ್ನೋ ಚರ್ಚೆಗಳಾಗ್ತಾ ಇದೆ. ಇದಕ್ಕೇನು ದೊಡ್ಡ ಹೊಡೆತ ಬೀಳುವ ಸಾಧ್ಯತೆಗಳು ಇಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಎಲ್ಲ ವಿಮಾನ ದುರಂತಗಳಂತೆ ಅಜಿತ್ ಪವಾರ್ ಸಾವಿನ ಸುತ್ತ ಕೂಡ ಈ ಒಂದು ಕಾನ್ಸ್ಪಿರಸಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿರತಕ್ಕಂಥದ್ದು. ಆದರೆ ವಾಸ್ತವವನ್ನು DGCA ಅಧಿಕಾರಿಗಳು ಮತ್ತು ಈ ಒಂದು ಸ್ಥಳೀಯ ಪೊಲೀಸರು ಏನು ಪ್ರಕರಣವನ್ನು ಆಕ್ಸಿಡೆಂಟ್ ಡೆತ್ ರಿಪೋರ್ಟನ್ನು ರಿಜಿಸ್ಟರ್ ಮಾಡಿ ಪುಣೆ ಗ್ರಾಮಾಂತರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವರುಗಳಷ್ಟೇ ಒಂದು ವಾಸ್ತವಾಂಶವನ್ನು ಜನರ ಮುಂದೆ ಕೊಡಬೇಕು. ಇದರ ನಡುವೆ ಇತ್ತ ಕಡೆ ಮಮತಾ ಬ್ಯಾನರ್ಜಿ, ಇತ್ತ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಂದು ಸುಪರ್ದಿಯಲ್ಲಿ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಮುಂದೆ ಇದು ಯಾವ ರೀತಿಯ ತಿರುವುಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ಕೂಡಲೇ ನ್ಯೂಸ್ ಬಿಟ್ .live ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ .live.